ಇಂದು ಕರ್ನಾಟಕ ರತ್ನ ಪುನೀತ್ ರಾಜ್‌ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಪುನೀತ್ ರಾಜ್‌ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಕೂಡ್ಲಿಗಿ ತಾಲೂಕಿನ ಪಾದಗಟ್ಟಿಯಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಕೇಕ್ ಕಟ್ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇನ್ನು ಅವರು ನಡೆದು ಬಂದಂತಹ ಹಾದಿಯನ್ನು ಕೂಡ ಮೆಲುಕು ಹಾಕಲಾಯಿತು. ವರ್ಷದಂತೆ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರ ಹುಟ್ಟುಹಬ್ಬವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಯಾಕೆ ನಮ್ಮ ಪುನೀತ್ ರಾಜ್‌ಕುಮಾರ್ ಅವರ ಸ್ಟ್ಯಾಚ್ಯೂನ ಮತ್ತು ಅವರ ಪುತ್ಥಳಿಯನ್ನ ನಾವು ಕೂರಿಸಿದೀವಪ್ಪ ಅಂತಂದ್ರೆ, ನಮ್ಮ ಕೂಡ್ಲಿಗಿ ತಾಲೂಕಿಗೆ ಪುನೀತ್ ರಾಜ್‌ಕುಮಾರ್ ಅವರು ನಾವು ಓದಿ ಬಂದಿರತಕ್ಕಂಥ ಇವತ್ತೇನು ಜೂನಿಯರ್ ಕಾಲೇಜ್ ಅಂತ ಕರಿತೀವಲ್ಲ, ಅಲ್ಲಿ ಮಕ್ಕಳು ಕೆಳಗಡೆ ಕೂತು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಪುನೀತ್ ರಾಜ್‌ಕುಮಾರ್ ಸರ್ ಒಂದು ಗಮನಕ್ಕೆ ಹೋಯ್ತು. ಅಲ್ಲಿ ಮಕ್ಕಳು ಮಣ್ಣಲ್ಲಿ ಕೂತು ಊಟ ಮಾಡ್ತಾ ಇದಾರೆ ಅಂತ ಹೇಳಿ ಪುನೀತ್ ರಾಜ್‌ಕುಮಾರ್ ಸರ್ ಗುಡೇಕೋಟೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಹೆಡ್ಮೇಸ್ಟರ್ನ ಕರೆದು ಸುಮಾರು ಅವರಿಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟು ಮಕ್ಕಳಿಗೆ ಊಟದ ಟೇಬಲ್ ಮಾಡಿಸ್ಕೊಡು ಅಂತಂದು ಹೇಳಿದ್ರು. ನಿಜವಾಗ್ಲೂ ನಮ್ಮ ಕೂಡ್ಲಿಗಿ ಅವ್ರನ್ನ ಯಾವತ್ತು ನಮ್ಮ ಕೂಡ್ಲಿಗಿ ಇರೋವರೆಗೂ ನಮ್ಮ ಪುನೀತ್ ರಾಜ್‌ಕುಮಾರ್ನ ಸರ್ನ ನಾವು ಮರೆಯೋದಿಲ್ಲ ಅಂತಂದು ಹೇಳಿದೆ. ಈ ಒಂದು ಸ್ಟ್ಯಾಚ್ಯೂ ಕೂಡಿಸ್ಲಿಕ್ಕೆ ಹಲವಾರು ವ್ಯಕ್ತಿಗಳು ಕಾರಣೀಕರ್ತರಾದ್ರು. ಅದರಲ್ಲಿ ನಮ್ಮ ಕಾವಲಿ ಶಿವಣ್ಣರ ಅಧ್ಯಕ್ಷತೆಯಲ್ಲಿ ಸಹ ನಾವು ಈ ಒಂದು ಸ್ಟ್ಯಾಚ್ಯೂ ಮಾಡ್ಲಿಕ್ಕೆ ನಮಗೆ ಅಣ್ಣರು ಬಹಳ ಅನುಕೂಲ ಮಾಡಿದ್ರು. ಅದೇ ರೀತಿ ನಮ್ಮ ಊರಿನ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಸಹ ಕೈ ಜೋಡಿಸಿ, ಅದೇ ರೀತಿ ನಮ್ಮ ವಾಲ್ಮೀಕಿ ಅಧ್ಯಕ್ಷ ಆಗಿರ್ತಕ್ಕಂಥ ಸೂರ್ಯಣ್ಣರಾಗಿರ್ಬೋದು, ನಮ್ಮ ಬಂಗಾರಮ್ಮಣ್ಣರಾಗಿರ್ಬೋದು, ನಮ್ಮ ಭೀಮೇಶ್ ಅಣ್ಣರಾಗಿರ್ಬೋದು, ನಮ್ಮ ದುರ್ಗೇಶ್ ಅಣ್ಣರಾಗಿರ್ಬೋದು, ನಮ್ಮ NT ಶ್ರೀನಿವಾಸ ಸರ್, ಇವರು ಇವತ್ತೇನು ಶಾಸಕರಿದ್ರಲ್ಲ ಅವರು ಸಹ ಅವತ್ತಿನ ದಿನದಲ್ಲಿ ನಮಗೆ ಈ ಪುತ್ಥಳಿ ಕೂಡಿಸ್ಲಿಕ್ಕೆ ಸಹಾಯ ಮಾಡಿದ್ರು.